ವಿಶೇಷವಾಗಿ ಇವತ್ತು ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥ ಪ್ರಮುಖ ಅಂಶ, ಈ ರಾಜ್ಯದಲ್ಲಿ ಸುಮಾರು 3 ವರ್ಷಗಳಾಗ್ತಾ ಬರ್ತಾ ಇದೆ ಕಾಂಗ್ರೆಸ್ನ ದುರಾಡಳಿತದ ಸರ್ಕಾರ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಒಂದು ಕಡೆ ಮುಳುಗೊಟ್ಟೋಗಿದೆ. ಅದೇನು ಪ್ಯೂನಿಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ಕೂಡ ಹಣ ಕೊಡ್ದಿರ ಯಾರಿಗೂ ಪೋಸ್ಟಿಂಗ್ ಇಲ್ಲ, ಹಣ ಕೊಡ್ದಿರ ಯಾರಿಗೂ ಟ್ರಾನ್ಸ್ಫರ್ ಇಲ್ಲ, ಹಣ ಕೊಡ್ದಿರ ಯಾರಿಗೂ ಪ್ರಮೋಷನ್ ಇಲ್ಲ. ಇದು ಒಂದು. ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಇವರು ಒಡಂಬಡಿಕೆ ಮಾಡಿಕೊಂಡು ಸರ್ಕಾರಿ ಗೋಮಾಳದ ಜಮೀನುಗಳನ್ನು, ಸರ್ಕಾರದ ಜಮೀನುಗಳನ್ನು ಪಿ ನಂಬರ್ಗಳು ಯಾರು ದ ಮೋಸ್ಟ್ ಪವರ್ಫುಲ್ ಈ ಸರ್ಕಾರದಲ್ಲಿ ಮಂತ್ರಿಗಳು, ಸಚಿವರು ಏನಿದ್ದಾರೆ ಆಯಾ ಜಿಲ್ಲೆಯಲ್ಲಿ, ಆಯಾ ಕ್ಷೇತ್ರಗಳಲ್ಲಿ ಪಿ ನಂಬರ್ಗಳನ್ನು ತೆಗೆದುಕೊಳ್ಳೋದು, ಅದನ್ನು ಅವರು ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಹೆಸರಿಗೆ ಅವ್ರು ಮಾಡ್ಕೊಳ್ಳೋದು. ಇದೊಂದು ಹೊಸ ಇದು. ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ, ಜಮೀನುಗಳನ್ನು ಕಡಿಮೆ ದರದಲ್ಲಿ ಜನಗಳ ಹತ್ರ ತೆಗೆದುಕೊಳ್ಳೋದು, ಅದನ್ನು ಇಂಡಸ್ಟ್ರಿ ಮಾಡಿಸ್ತೀವಿ ಅಂತೇಳಿ, ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶೇಷವಾಗಿ ಶಿಡ್ಲಘಟ್ಟ, ಚಿಂತಾಮಣಿ ಹೆಸರಿಗೆ ಭಾಳ ಅಭಿವೃದ್ಧಿ, ಕೈಗಾರಿಕೆಗಳನ್ನು ತಂದುಬಿಡ್ತೀವಿ, ಸಾವಿರಾರು ಜನರಿಗೆ ಉದ್ಯೋಗ ಕೊಡಿಸ್ತೇವೆ. ಇವರು ಉದ್ಯೋಗ ಕೊಡಿಸೋರು ಬೆಂಗಳೂರು ವಿಮಾನ ನಿಲ್ದಾಣ ದೇವನಹಳ್ಳಿಗೆ 20 ಕಿಲೋಮೀಟರ್ ಸರೌಂಡಿಂಗಲ್ಲೇ ಇವ್ರ ಜಮೀನೆಲ್ಲ ಅಕ್ವಿಸಿಷನ್ ಮಾಡೋದು, ಭೂಸ್ವಾಧೀನ ಮಾಡ್ತಾ ಇರೋದೆಲ್ಲ ಕೂಡ. ಇನ್ನೇನು ದೇವನಹಳ್ಳಿ ತಾಲೂಕಲ್ಲಿ 1 ಎಕರೆ ಜಮೀನು ಸಿಕ್ಕಲ್ಲ ಇನ್ನು ಮುಂದಕ್ಕೆ. ಪಾಪ ರೈತನು 1 ಎಕರೆ ರೈತ ಕೆಲಸ ಮಾಡಬೇಕಂದ್ರೆ ಅವನು ಕೃಷಿ ಜಮೀನು ಮಿಕ್ಕಲ್ಲ. ನೆಲಮಂಗಲ ಸಿಕ್ಕಲ್ಲ, ದೊಡ್ಡಬಳ್ಳಾಪುರ ಇಲ್ಲ, ಹೊಸಕೋಟೆ ಇಲ್ಲ, ಈಗ ಶಿಡ್ಲಘಟ್ಟ, ಚಿಂತಾಮಣಿ ಫಲವತ್ತಾಗಿರುವಂಥ ಭೂಮಿಗಳು. ಶಿಡ್ಲಘಟ್ಟದಲ್ಲಿ ಜಂಗಮಕೋಟೆ ಹೋಬಳಿ, ಯಾವುದಾದ್ರೂ ಒಂದು ಹೋಬಳಿ ಅತ್ಯಂತ ಫಲವತ್ತತೆಯಿಂದ ಜಮೀನಿದ್ದರೆ ಕೃಷಿ ಜಮೀನು, ಅದು ಜಂಗಮಕೋಟೆ. ಅದನ್ನು 2,500 ಎಕರೆಗಳನ್ನು ಇವತ್ತು ಇವರು ಒತ್ತುವರಿ ಮಾಡುವಂಥ ಕೆಲಸ ಮಾಡಿ, ಭೂಸ್ವಾಧೀನ ಮಾಡಿ, ಇವತ್ತು ರೈತರಿಗೆ ಇವತ್ತು ಅವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಇವರಿಗೆ, ನೀವು ಕೈಗಾರಿಕೆಗಳನ್ನು ಮಾಡಬೇಕು ಅಂತಿದ್ದರೆ, ಇವಾಗ ಪಕ್ಕದಲ್ಲಿ ಆಂಧ್ರ ಪ್ರದೇಶ ಮಾಡ್ತಾ ಇದ್ದಾರೆ, ವಿಜಯವಾಡ ಎಲ್ಲಿದೆ, ಅಮರಾವತಿ ಎಲ್ಲಿದೆ, ರಾಯಲಸೀಮಾದಲ್ಲಿ ಇಂಡಸ್ಟ್ರೀಸ್ ತರ್ತಾವ್ರೆ, ವೈಜಾಗ್ಗೆ ಇಂಡಸ್ಟ್ರಿನ ತಗೊಂಡು ಹೋಗ್ತಾವ್ರೆ. ಪಕ್ಕದಲ್ಲಿ ನೋಡಿ ಕಲೀರಿ. ಒಂದು ರಾಜ್ಯನ ಹೆಂಗೆ ಬೆಳೆಸಬೇಕು, ಹೆಂಗೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಪಕ್ಕದ ನೆರೆಯ ಆಂಧ್ರ ಪ್ರದೇಶವನ್ನು ನೋಡಿ. ಚಂದ್ರಬಾಬು ಅವರು ಯಾವ ರೀತಿ ಸರ್ವಾಂಗೀಣವಾಗಿ ಒಂದು ರಾಜ್ಯವನ್ನು ಬೆಳೆಸುವಂಥ ಪರಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ ನೋಡಿ. ನೀವೆಲ್ಲ ಕೂಡ ಗ್ರಾಮಾಂತರ ಜಿಲ್ಲೆ, ನಮ್ಮ ದೇವನಹಳ್ಳಿಯ ಸುತ್ತಮುತ್ತಲಿನ ಎಲ್ಲ ತಾಲೂಕುಗಳನ್ನು ನೀವು ಹಾಳು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀರಿ. ಅದರಲ್ಲಿ ಕೂಡ ನಾನು ಹೇಳ್ತೇನೆ, ಇವರುಗಳೇ ಖರೀದಿ ಮಾಡೋದು, ಇವರೇ KIDBಗೆ ಸರೆಂಡರ್ ಮಾಡೋದು, ಅದು ಒಂದು ದಂಧೆ. ಈಗ ಕಪ್ಪು ಹಣನ ವೈಟ್ ಮನಿ ಮಾಡ್ಕೊಳ್ಳೋ ಅಂತ ಭಾಳ ಸುಲಭವಾಗಿರ್ತಕ್ಕಂಥ ಇದು ಒಂದು ಮಾರ್ಗ ಕಂಡಿಡ್ಕೊಂಡವ್ರೆ. ಹೊಸ ಮಾಡೆಲ್ ಇದು. 50-60 ಲಕ್ಷಕ್ಕೆ ತಗೊಳ್ಳೋದು, 1.5 ಕೋಟಿ 2 ಕೋಟಿ KIDB 2 ತಿಂಗಳಲ್ಲಿ. ಇದೆಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಸುಮ್ಮನೆ ಬಿಡೋದಿಲ್ಲ. ಯಾವ ರೀತಿ ತನಿಖೆ ಮಾಡಿಸ್ತೀವಿ ನೋಡಿ. ಆಮೇಲೆ 3 ತಿಂಗಳಿಂದ ರೈತ 30 ವರ್ಷ 100 ವರ್ಷ ಇಟ್ಕೊಂಡಿರುವಂಥ ರೈತ, ಅವನಿಗೆ 50 ಲಕ್ಷ, 3 ತಿಂಗಳಲ್ಲಿ KIDBಗೆ 50 ಲಕ್ಷ ತಗೊಂಡಿರುವಂಥ ಇವನು ದಳ್ಳಾಳಿನೋ ಅಥವಾ ರಾಜಕೀಯ ನಾಯಕನೋ 2 ಕೋಟಿ ಅವನಿಗೆ.
ಇದಕ್ಕಿಂತ ದರೋಡೆ ಆಗೋದು ನೋಡ್ಬೇಕಾ ನಾವು ಈ ರಾಜ್ಯದಲ್ಲಿ? ಇದು ಮುಖ್ಯಮಂತ್ರಿಗಳಿಗೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ವೇನ್ರಿ ಇದು ಮುಖ್ಯಮಂತ್ರಿಗಳಿಗೆ? ರೈತರ ಬಗ್ಗೆ ಇವ್ರುಗಳಿಗೆಲ್ಲ ಕೂಡ ಬದ್ಧತೆ ಇದೆಯಾ? ಯಾವುದೂ ಬದ್ಧತೆ ಇಲ್ಲ. ಇವತ್ತು ಅಂಥದ್ದು ಒಂದು ದೊಡ್ಡ ಪ್ರಕರಣ. ನಾನು ನನ್ನ 20 ವರ್ಷ ರಾಜಕೀಯ ಜೀವನದಲ್ಲಿ ಇದೆಲ್ಲ ಕೂಡ ಪಿ ನಂಬರ್ ತಗೊಳ್ಳೋದು, ಜಮೀನನ್ನು KDBಗೆ ಕೊಡಿಸೋದು, ಒತ್ತುವರಿ ಮಾಡ್ಕೊಳ್ಳೋದು, ಇವನ್ನೆಲ್ಲ ನೋಡಿದ್ದೀನಿ ನಾನು. ಆದರೆ ಒಬ್ಬ ಸಮಾಜದ ಬಗ್ಗೆ ಬದ್ಧತೆ ಇದ್ದಂಥ ಒಬ್ಬ ವ್ಯಕ್ತಿ ಇಲ್ಲಿ ಇದ್ದರು ಹಿಂದೆ, TG ಶ್ರೀನಿವಾಸುಲು ಅಂತೇಳಿ. ಅವರು ಗಂಗಪ್ಪನವರ ಮಗ TG ಶ್ರೀನಿವಾಸುಲು. ಇವರು 1955-56ರಲ್ಲಿ ಅಗಲಕೋಟೆ ಗ್ರಾಮದಲ್ಲಿ ನಮ್ಮ ಮಕ್ಕಳು, ಈ ಭಾಗದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕಲಿ, ರೈತರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಮಾಲೂರು ತಾಲೂಕು, ಅಗಲಕೋಟೆ ಮಾಲೂರು ತಾಲೂಕು, ಟೇಕಲ್ ಹೋಬಳಿ, ಅಗಲಕೋಟೆ ಟೇಕಲ್ ಹೋಬಳಿ ಮಾಲೂರು ತಾಲೂಕು, ಸರ್ವೆ ನಂಬರ್ 2, 7, 8, 10, 18, 60, 61, 63, 64 50 ಎಕರೆ ಜಮೀನನ್ನು ಒಂದು ಶಿಕ್ಷಣ ಇಲಾಖೆಗೆ ದಾನ ಮಾಡಿದಂಥ ಪುಣ್ಯಾತ್ಮ TG ಶ್ರೀನಿವಾಸುಲು. ಸರ್ಕಾರಿ ಶಾಲೆಗೆ ಸರ್ಕಾರಕ್ಕೆ ಬರ್ಕೊಟ್ಟಿರುವಂಥದ್ದು ರಿಜಿಸ್ಟರ್ಡ್ ಡೀಡ್ ದಾನ ಪತ್ರವನ್ನು, ಅದು ರಿಜಿಸ್ಟರ್ ಆಗಿದೆ. ಸುಮ್ಮನೆ ಏನೋ ಬರ್ಕೊಟ್ಟಿರೋದಲ್ಲ ಪೇಪರಲ್ಲಿ. ಸಬ್ ರಿಜಿಸ್ಟರ್ ಹತ್ರ ಹೋಗಿ ರಿಜಿಸ್ಟರ್ಡ್ ಮಾಡಿರುವಂಥ ದಾಖಲೆ ಇಲ್ಲಿದೆ. ಎಲ್ಲ ಕೂಡ ಇಲ್ಲಿ ದಾಖಲೆಗಳನ್ನ ಕೊಡ್ತೀವಿ. ಒಂದೊಂದು ಕಾಪಿ ಪ್ರತಿಯೊಬ್ಬ ಮಾಧ್ಯಮ ಸ್ನೇಹಿತರು ಕೂಡ ತಾವು ನೋಡಬೇಕು. ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಜಾಯಿಂಟ್ ಡೈರೆಕ್ಟರ್, ಭಾಳ ದೊಡ್ಡ ಅಧಿಕಾರಿ ಅದರಲ್ಲಿ, ಆ ಡಿಪಾರ್ಟ್ಮೆಂಟಲ್ಲಿ. ಅವರು ಲೆಟ್ರ್ ಬರೀತಾರೆ ಮಾಲೂರಿನ ಅಂದಿನ ತಹಸೀಲ್ದಾರ್ ಅವರಿಗೆ, ದಯವಿಟ್ಟಪ್ಪ ನಮಗೆ ಮ್ಯೂಟೇಷನ್ ಮಾಡಿಕೊಡಿ, ಯಾವುದೇ ಕಾರಣಕ್ಕೂ ಈ ಜಮೀನು ಬೇರೆ ರೀತಿಯಲ್ಲಿ ಉಪಯೋಗ ಆಗಬಾರ್ದು, ಪರಭಾರೆ ಆಗಬಾರ್ದು ಅಂತ ಪತ್ರ ಬರೆದಿದ್ದಾರೆ. ಅಫಿಷಿಯಲ್ ಲೆಟರ್ ಇದೆ ಇಲ್ಲಿ. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ಮಾಲೂರು ತಾಲೂಕು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಂಜುನಾಥ್ ಗೌಡರು ಎಲ್ಲ ಶಾಸಕರಾದ ಮೇಲೆ ಕೈಗಾರಿಕೆಗಳು ಬರೋದಕ್ಕೆ ಪ್ರಾರಂಭ ಆಗಿದೆ. ಇಲ್ಲಿನ ಜಮೀನೆಲ್ಲ ಕೂಡ ಭಾಳಷ್ಟು ಗಗನಕ್ಕೇರ್ತಾ ಇದೆ. ಲಾಜಿಸ್ಟಿಕ್ ಪಾರ್ಕ್ ಅಂತೆ, ಮ್ಯಾನುಫ್ಯಾಕ್ಚರಿಂಗ್ ಆನ್ಸಿಲರಿ ಯೂನಿಟ್ಸ್ ಬರ್ತಾ ಇದೆ, ಅನೇಕ ಇಂಡಸ್ಟ್ರೀಸ್ ಈ ಭಾಗದಲ್ಲಿ ಬರ್ತಾ ಇದೆ. ಯಾವಾಗಲೂ ಜಮೀನಿನ ಬೆಲೆ ಜಾಸ್ತಿ ಆದಾಗ ಫಸ್ಟಲ್ಲಿ ಯಾರು ಬರ್ತಾರೆ ಅಂದರೆ ರಿಯಲ್ ಎಸ್ಟೇಟ್ ಮಾಫಿಯಾ ಬರ್ತದೆ. ಅದರ ಜೊತೆಗೆ ಯಾರು ಬರ್ತಾರೆ? ಬಂಡವಾಳಶಾಹಿಗಳು ಬರ್ತಾರೆ. ಇನ್ನೊಂದು ವರ್ಗ ಬರ್ತಾರೆ, ಅವರೆಲ್ಲ ಕೂಡ ಏನು ಅಂತಂದರೆ ಈ ಭೂಗಳು. ಅವರೇನು ಸರಿಯಾಗಿ ಜಮೀನನ್ನು ತಗೊಳ್ಳಲ್ಲ. ಯಾವ್ಯಾವ ಸರ್ಕಾರಿ ಜಮೀನುಗಳು ಎಲ್ಲಿರ್ತದೆ, ಎಲ್ಲಿ ಕಬಳಿಸೋಣ, ಯಾರು ಬಡವರ ಜಮೀನು, ಯಾರು ನಿರ್ಗತಿಗರಿರ್ತಾರೆ ಅಂಥವ್ರ ಜಮೀನುಗಳನ್ನು ಸುಳ್ಳು ದಾಖಲೆ ಮಾಡ್ಕೊಳ್ಳುವಂಥದ್ದು, ಲಪ್ಟಾಯಿಸೋದು, ಆ ಜಮೀನನ್ನ ಕೋಟ್ಯಾಂತರ ರೂಪಾಯಿ ಹಣ ಮಾಡ್ಕೊಳ್ಳೋದು. ಇದು ನೆಕ್ಸಸ್, ಇದು ರಿಯಲ್ ಎಸ್ಟೇಟ್ ನೆಕ್ಸಸ್ ಬಿಟ್ವೀನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಇನ್ವೆಸ್ಟರ್ ಆ್ಯಂಡ್ ದಿಸ್ ಲ್ಯಾಂಡ್ ಮಾಫಿಯಾ. ಈ ಮೂವರು ಸೇರ್ಕೊಂಡು ಇದು ಮಾಡಿದ್ದಾರೆ. ಇದು ಕೂಡ ಎಕ್ಸಾಕ್ಟ್ಲಿ ಅಗಲಕೋಟೆಯಲ್ಲಿ ಇದೇ ಆಗಿರೋದು. 50 ಎಕರೆನ ಇವತ್ತೇನು ಮಾಡಿದ್ದಾರೆ ನೋಡಿ, 2 ಪಾರ್ಟ್ನರ್ಶಿಪ್ ಫರ್ಮ್ಸ್, ಒಂದು ಯುನೈಟೆಡ್ ಸ್ಟೇಟ್ಸು ಎಸ್ಟೇಟ್ಸ್ ಯಾರದು? ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಮ್ಯಾನೇಜಿಂಗ್ ಪಾರ್ಟ್ನರ್ ಮಿಸ್ಟರ್ ಆರ್ ಗಂಗಾಧರ್. ಇವರು ಯಾರ ಮಕ್ಕಳು? ಇವರು ಶ್ರೀ ರವೀಂದ್ರ ನಾಯ್ಡು.
ಸನ್ ಆಫ್ ಶ್ರೀ ರವೀಂದ್ರ ನಾಯ್ಡು. ಯಾವ ಊರಿನವರೋ ಎಲ್ಲ ನೋಡ್ಬೇಕಿದನ್ನು. ಇನ್ನೊಂದು ಪಾರ್ಟ್ನರ್ಶಿಪ್ ಫರ್ಮು ಯುನೈಟೆಡ್ ಗ್ರೀನ್ ವುಡ್ಸ್. ಇದು ಯಾರ್ದು? ಇರು ಮ್ಯಾನೇಜಿಂಗ್ ಪಾರ್ಟ್ನರು ಶ್ರೀ ಎಂ ಪಂಚಾಕ್ಷರಯ್ಯ ಹಿರೇಮಠ್. ಪಂಚಾಕ್ಷರಯ್ಯ ಹಿರೇಮಠ್ ಇವರು ಮಲ್ಲಯ್ಯ ಹಿರೇಮಠನ ಮಕ್ಕಳು. ಹಾಗಾಗಿ ಇವತ್ತು ನಾನು ಇಷ್ಟನ್ನೇ ಹೇಳ್ತೇನೆ, ಇದು ಯಾರ ಕೃಪಾ ಕಟಾಕ್ಷದಿಂದ ಇದಾಗಿದೆ ಮೊದಲು ತನಿಖೆ ಆಗಬೇಕು. 96 ನೀವೇ ಮಾಧ್ಯಮ ಸ್ನೇಹಿತರು ಪತ್ರನೂ ಬರೆದಿದ್ದೀರಿ. ಇಲ್ಲಿ ಏನಂತ ನೋಡಿ, ನಿಮ್ಮ ಆರ್ಟಿಕಲ್ ಏನಿದೆ, ಸರ್ಕಾರಿ ಶಾಲೆಯ ದಾನದ ಭೂಮಿ ನುಂಗಿರುವ ಬಂಡವಾಳಶಾಹಿಗಳು. ಮಾಧ್ಯಮ ಸ್ನೇಹಿತರು ಬರೆದಿರೋದು ಪಾಪ ಇದು. ನೀವು ವಿತ್ ಕಮಿಟ್ಮೆಂಟ್ ಯು ಆರ್ ರಿಟನ್ ದಿಸ್, ವಿತ್ ಯುವರ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ನೀವು ಮಾಡಿರುವಂಥ ಇದು ಕೊಡುಗೆ, ಇದು ಸಮಾಜಕ್ಕೆ ಮಾಡಿರುವಂಥ ಒಂದು ಕೊಡುಗೆ ನೀವು ಕೊಟ್ಟಿರೋದು. ಆದರೂ ಕೂಡ ಅಧಿಕಾರಿಗಳಿಗೆ ಎಚ್ಚರಿಕೆ ಇಲ್ಲ. ಶಿಕ್ಷಣ ಇಲಾಖೆಗೆ ಕೊಟ್ಟಿರುವಂಥ ದಾನ, ಸರ್ಕಾರಿ ಶಾಲೆಗೆ ಕೊಟ್ಟಿರುವಂಥ ದಾನ, ಇವತ್ತೇನು ಈ ಸರ್ಕಾರಕ್ಕೆ ಹೊಸ ಶಾಲೆ ಕಟ್ಟಬೇಕು, ಹೊಸ ತರಗತಿಗಳು ಕಟ್ಟಬೇಕು, ಏನೂ ಇಲ್ಲ. ಪಾಪ ನಮ್ಮ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ 2 ವರ್ಷದಲ್ಲಿ 9,000 ಕ್ಲಾಸ್ ರೂಮ್ಸ್ ಕಟ್ಟಿದ್ವಿ. 9,000 ಕ್ಲಾಸ್ ರೂಮ್ಸ್, ಸರ್ಕಾರಿ ಕ್ಲಾಸ್ ರೂಮ್. ಅದಾದಮೇಲೆ ಒಂದೂ ಇಲ್ಲ. ಈಗ 2.5 ವರ್ಷದಲ್ಲಿ ನೋಡಿ ನೀವು ಯಾವುದಾದ್ರೂ ಒಂದು ಕ್ಲಾಸ್ ರೂಮ್ ಕಟ್ಟಿದ್ದಾರ ಅಂತ? ಇವು ಕಟ್ಟಿದ್ದಾರಾ ಸರ್? ಹಾಗಾಗಿ ಯಾರೋ ಪುಣ್ಯಾತ್ಮ ದಾನ ಮಾಡಿರುವಂಥ ಜಮೀನು ಸರ್ಕಾರಿ ಶಾಲೆಗೆ ಅಂತ ಅದನ್ನು ಫೋರ್ಜ್ ಮಾಡಿ 50 ಎಕರೆ ನೀವು ಪಾರ್ಟ್ನರ್ಶಿಪ್ ಕಂಪ್ನಿಗಳಿಗೆ ನೀವು ಪರಬಾರೆ ಮಾಡ್ತೀರಿ, ರೆಕಾರ್ಡ್ಸ್ ಬಿಲ್ಡ್ ಮಾಡ್ತೀರಿ ಅಂದರೆ ಇದನ್ನು ನೀವು ಇವತ್ತು ಕ್ರಮ ತಗೋಬೇಕು. ಇದೇ ಜಿಲ್ಲೆಯವರು ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು, ಅವ್ರ ತಂದೆಯವರು, ಅವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ ನನಗೆ. ದಿವಂಗತ ಬೈರೇಗೌಡರು ಅವರಾಗಿದ್ದರೆ ಏನು ಮಾಡ್ತಾಯಿದ್ರು? ಇದನ್ನು ನಾನು ಇಷ್ಟೇ ಹೇಳ್ತೀನಿ, ಕೃಷ್ಣ ಬೈರೇಗೌಡ್ರೆ ನಿಮ್ಮ ಬಗ್ಗೆ ಇನ್ನೂ ಕೂಡ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಇಷ್ಟು ಹೇಳಿದ ಮೇಲೂ ಈಗ ನೀವು ಕರೆದು ತಕ್ಷಣ ಇದನ್ನು ರದ್ದು ಮಾಡಿ ತನಿಖೆ ಮಾಡಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಇವ್ರ ಮೇಲೆ ನೀವು ಕ್ರಮ ಮಾಡಬೇಕು. ಯಾರು ಕಲ್ಪಬಲ್ ಅಫೆನ್ಸಸ್ ಮಾಡಿದ್ದಾರೆ ಅಂಥವರು ಕಲ್ಪ್ರಿಟ್ಸ್ನನ್ನು ನೀವು ಬೆಳಕಿಗೆ ತರಬೇಕು. ಕಾನೂನಾತ್ಮಕವಾಗಿ ಕ್ರಿಮಿನಲ್ ಆ್ಯಕ್ಟ್ ಪ್ರಕಾರ ಅವರನ್ನು ಮೊಕದ್ದಮೆ ಅವ್ರ ಮೇಲೆ ನೀವು ಹೂಡಬೇಕು. ಕಂದಾಯ ಇಲಾಖೆ ಇದು ನಿಮ್ಮ ಕೆಲಸ. ಇದು ಇನ್ ಅಸೋಸಿಯೇಷನ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಇವತ್ತೇ ಕಮಿಷನರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನೀವೆಲ್ಲಿದ್ದರೂ ನಂಗೆ ಗೊತ್ತಿಲ್ಲ, ತಕ್ಷಣ ನೀವು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನೀವಿಬ್ಬರೂ ಕೂಡ ಸೇರ್ಕೊಂಡು ಇವತ್ತು ಈ ಜಮೀನಿನ ಎಲ್ಲ ದಾಖಲೆಗಳನ್ನು DC ಅವರ ಹತ್ರ ತೆಗೆದುಕೊಂಡು ಬಂದು ಮೊದಲು ರದ್ದು ಮಾಡಬೇಕು. ಎರಡನೇದು ಇವ್ರ ಮೇಲೆ ಕ್ರಮ ಆಗಬೇಕು. ಯಾರು ಅಫೆನ್ಸ್ ಮಾಡಿದ್ದಾರೆ ಅವರೆಲ್ಲ ಕೂಡ ಕ್ರಿಮಿನಲ್ ಲಾ ಪ್ರಕಾರ ಏನು ಕ್ರೈಮ್ ಇದೆ ಅದರ ಮೇಲೆ ಅವರಿಗೆ ಶಿಕ್ಷೆ ಆಗಬೇಕು. ಇಷ್ಟು ನೀವು ಮಾಡಬೇಕು. ಇದು ಪ್ರಾರಂಭ ಮಾಲೂರಿನಲ್ಲಿ ಆಗ್ತಾ ಇರೋದು ಅಗಲ್ ದರೋಡೆ. ಏನು ಇವತ್ತು ಅಗಲಕೋಟೆಯಲ್ಲಿ ಅಗಲ ದರೋಡೆ ಆಗಿದೆ, ಇದು ಮಾಲೂರಿನಲ್ಲಿ ಪ್ರಾರಂಭದ ಹೆಜ್ಜೆಗಳಿವೆ. ಇನ್ನೂ ಕೂಡ ಅನೇಕವಿದೆ ಅಂತೇಳಿ ಈಗಾಗಲೇ ಹೇಳ್ತಾ ಇದ್ದಾರೆ. ನಿನ್ನೆ ನಾನು ಬರ್ತೀನಿ ಅಂತ ಹೆಂಗೋ ತಿಳ್ಕೊಂಡು ಆಗಲೇ ನನಗೆ ಫೋನ್ ಮಾಡಿದ್ದಾರೆ ಯಾರು, ಅಂದರೆ ಇದು ಎಷ್ಟು ಡೀಪ್ ಇದೆ ಅಂತ. ಪಾಪ ನಮ್ಮ ಅಗಲಕೋಟೆ, ನಮ್ಮ ತೇಕಲ್ ಹೋಬಳಿಯಲ್ಲಿರುವಂಥ ಮುಖಂಡಗಳಿಗೆ ಗೊತ್ತಿರಲಿಲ್ಲ ಇದು ಹಿಂಗಾಗಿದೆ ಅಂತ. ಪಾಪ ಅವರು ಇವತ್ತೆಲ್ಲ ಕೂಡ ಊರಿನವರೇ ಬಂದಿದ್ದಾರೆ, ಆ ಭಾಗದವರೆಲ್ಲ ಬಂದಿದ್ದಾರೆ. ಪ್ರಧಾನಮಂತ್ರಿಗೆ ಲೆಟರ್ ಬರೆದಿದ್ದಾರೆ. ಮತ್ತು ನಾನು ಕೂಡ ಇದನ್ನು ಪ್ರಧಾನಮಂತ್ರಿಗಳಿಗೂ ಕೂಡ ಪತ್ರ ಬರೀತೀನಿ, HRD ಮಂತ್ರಿಗಳಿಗೂ ಪತ್ರ ಬರೀತೀನಿ. ಯಾಕೆಂದರೆ ಎಜುಕೇಷನ್, ಲ್ಯಾಂಡ್, ಎಜುಕೇಷನ್ ಈಸ್ ಎ ಕನ್ಕರೆಂಟ್ ಸಬ್ಜೆಕ್ಟ್.
ಸೆಂಟರ್ ಮತ್ತು ಸ್ಟೇಟ್ ಎರಡೂ ಕೂಡ ನಿರ್ವಹಿಸುವಂಥ ಇಲಾಖೆಗಳಲ್ಲಿ ಇದು ಕೂಡ ಒಂದು ಶಿಕ್ಷಣ ಇಲಾಖೆ. ಹಾಗಾಗಿ ಇಂಥ ಬೆಲೆ ಬಾಳುವಂಥ 50 ಎಕರೆ ಉಪಯೋಗ ಮಾಡಿಕೊಂಡು ನಾನು ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ಇದನ್ನು ತಗೊಂಡ ಮೇಲೆ ನಮ್ಮ ಕೇಂದ್ರ ಸರ್ಕಾರದ ಯಾವುದಾದ್ರೂ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಈ ಜಿಲ್ಲೆಯ ಜನರಿಗೆ, ಈ ತಾಲೂಕಿನ ಜನರಿಗೆ ಆಗುವಂಥ ರೀತಿಯಲ್ಲಿ ನಾನು ಕೂಡ ಈ ಕ್ಷೇತ್ರದ MP ಅವರಿದ್ದಾರೆ, ಅವ್ರನ್ನೂ ನಾನು ಎಲ್ಲ ಜೊತೆ ಸೇರ್ಕೊಂಡು ಈ ಭಾಗದ ಜನರಿಗೆ ಏನು ಸಾಧ್ಯ ಆಗ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಸಂಸ್ಥೆಯನ್ನು ಮುಖಾಂತರ, ಒಳ್ಳೆಯ ಸಂಸ್ಥೆ ತರೋದ್ರ ಮುಖಾಂತರ ಈ ಭಾಗದ ರೈತರ ಮಕ್ಕಳಿಗೆ ಒಳ್ಳೆಯದಾಗಬೇಕು. ಮಾನ್ಯ ಕುಮಾರಣ್ಣವ್ರಿಗೂ ನಾನು ಹೇಳ್ತೀನಿ, ಇದ್ರ ಬಗ್ಗೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಒಂದು ವಿಷಯವನ್ನು ನಾವು ಕೈಗೆತ್ಕೊಳ್ತೀವಿ. ಕೇಂದ್ರ ಸರ್ಕಾರ ಇನ್ನೇನು ನಾಳೆಯಿಂದ ನಮ್ಮ ಸೆಷನ್ನು ಪ್ರಾರಂಭ ಆಗ್ತಾ ಇದೆ, ಅಲ್ಲಿ ಕೂಡ ನಾನು ಈ ಒಂದು ವಿಷಯವನ್ನು ನನ್ನ ಧ್ವನಿಯನ್ನು ಎತ್ತುತ್ತೇನೆ ಅಲ್ಲಿ ಕೂಡ.